ಡಿಸಿಎಂ ಡಿಕೆ ದಾವೋಸ್ ಪ್ರಯಾಣ ದಿಢೀರಂತ ರದ್ದು ಮಾಡಿದ್ದಾರೆ. ಸದ್ಯ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಠಿಕಾಣಿಯನ್ನು ಹೂಡಿದ್ದಾರೆ. ಹಾಗಾದ್ರೆ ರಾಜಕೀಯ ಬೆಳವಣಿಗೆ ಹಿನ್ನೆಲೆ ದೆಹಲಿಯಲ್ಲಿ ಇರುವ ಡಿಕೆಶಿ ಇನ್ನು ನಿಗದಿಯಂತೆ ನಾಳೆ ದಾವೋಸ್ಗೆ ತೆರಳಬೇಕಿದ್ದ ಡಿಕೆ ಏನಿದ್ದಾರೆ, ಈಗ ಹೈಕಮಾಂಡ್ ನಿಂದ ಕರೆ ಬರುವ ನಿರೀಕ್ಷೆಯಲ್ಲಿರುವ ಡಿಕೆ ಶಿವಕುಮಾರ್ ದಾವೋಸ್ ಪ್ರಯಾಣವನ್ನು ರದ್ದುಗೊಳಿಸಿ ದೆಹಲಿಯಲ್ಲೇ ಇರೋದ್ರಿಂದ ಮುಂದಿನ ಕ್ರಮ ಏನಿರಬಹುದು, ಹಾಗಾದ್ರೆ ಹೈಕಮಾಂಡ್ ಯಾವ ಒಂದು ಕರೆ ಬರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಅವರ ಆಪ್ತರೆಲ್ಲರೂ ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ರಾಹುಲ್ ಗಾಂಧಿ ಭೇಟಿಯಾಗಿದ್ದಂತಹ ಸಿಎಂ ಆಪ್ತ ಜಾರ್ಜ್ ಅವರು ಕೂಡ ಭೇಟಿಯಾಗಿದ್ದಾರೆ. ಇದೆಲ್ಲವೂ ನೋಡಿದ್ರೆ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗೆ ಎಡೆಮಾಡಿಕೊಟ್ಟಿದೆ ಅಂತಾನೂ ಕೂಡ ಹೇಳಬಹುದು. ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಹೆಚ್ಚಾಗ್ತಾ ಇದೆ ಉತ್ಸಾಹ. ಸಂಕ್ರಾಂತಿ ಹಬ್ಬ ಮುಗಿದಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಈ ಒಂದು ಕ್ರಾಂತಿ ಏನಿದೆ ಮಾತ್ರ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಕುರ್ಚಿ ಕಾಳಗ ಮುಂದುವರಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ. ಇನ್ನು ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಮಾತ್ರ ಕ್ರಾಂತಿಯ ನಿರೀಕ್ಷೆಯಲ್ಲೇ ಉಳಿದಿದೆ. ದಕ್ಷಿಣಾಯನದಿಂದ ಉತ್ತರಾಯಣ ಕಡೆಗೆ ಸೂರ್ಯ ಪಥ ಬದಲಿಸಿದಂತೆ ನಮ್ಮ ಪಥವು ದೆಹಲಿ ಕಡೆಗೆ ಬದಲಾಗಿದೆ ಎನ್ನುತ್ತಿರುವಂತಹ ಡಿಕೆಶಿ ಅವರ ಒಂದು ಆಪ್ತರು ಏನಿದ್ದಾರೆ, ಮುಂದಿನ ಹೈಕಮಾಂಡ್ ಈ ಒಂದು ಯಾವ ಕರೆಯನ್ನು ನೀಡಬಹುದು ಅಥವಾ ಏನು ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತರೆಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಹಾಗಾಗಿ ದಾವೋಸ್ ಪ್ರಯಾಣವನ್ನ ರದ್ದು ಮಾಡಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಅಲ್ಲೇ ವಾಸವನ್ನ ಮಾಡಿದ್ದಾರೆ. ಇನ್ನು ಸಂಕ್ರಾಂತಿ ಮರುದಿನವೇ ರಾಜ್ಯ ರಾಜಕೀಯವು ಒಂಥರ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಿಸಿದಂತೆ ವಿಫಲವಾದ ಪ್ರಯತ್ನಗಳ ಬಳಿಕ ಪ್ರಾರ್ಥನೆಯ ಬಲದ ಮೇಲೆ ನಂಬಿಕೆ ಇಟ್ಟಂತಹ ಬಂಡೆ ಏನು ಡಿಕೆ ಶಿವಕುಮಾರ್ ಅವರಿದ್ದಾರೆ ಹಾಗೂ ಅವರ ಬ್ರದರ್ಸ್ ಅವರ ಒಂದು ಫಲದ ನಿರೀಕ್ಷೆಯಲ್ಲಿದ್ದಾರೆ. ಯಾವ ಒಂದು ಕರೆ ಬರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ದೆಹಲಿಯಲ್ಲೇ ಹೂಡಿರುವಂತಹ ಡಿಸಿಎಂ ಡಿಕೆಶಿ. ಇನ್ನು ದೆಹಲಿಯಲ್ಲಿ ಡಿಕೆ ಹಾಗೂ ಈಗ ಸತೀಶ್ ದೆಹಲಿ ಪ್ರವಾಸಕ್ಕೆ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದಾರೆ. ಜನವರಿ 20 ಹಾಗೂ 21ಕ್ಕೆ ಏನಿದೆ ಒಂದು ಸಚಿವ ಸತೀಶ್ ಈ ಒಂದು ಜಾರಕಿಹೊಳಿ ದೆಹಲಿ ಪ್ರವಾಸ ಏನಿದೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯನ್ನ ಇಶ್ಯೂಸ್ ಇದೆ. ಸ್ವಾಭಾವಿಕವಾಗಿ ಜನರಲ್ ಸೆಕ್ರೆಟರಿ ಭೇಟಿ ಆಗ್ತೀವಿ. ಸಾಧ್ಯ ಅಧ್ಯಕ್ಷ ಸಿಕ್ಕರೆ ಅಧ್ಯಕ್ಷ ಭೇಟಿ ಆಗ್ತೀವಿ. ವೇಣುಗೋಪಾಲ್ ಭೇಟಿ ಆಗೋದು ಯಾವ್ದು ಕಾರ್ಯಕ್ರಮ ಇಲ್ಲ. ಜನರಲ್ ಸೆಕ್ರೆಟರಿ ಅಷ್ಟೇ, ಕರ್ಟಸಿ ಅಷ್ಟೇ ಹೋಗಿರ್ತೀವಿ, ಭೇಟಿ ಆಗ್ತೀವಿ ಅಷ್ಟೇ. ದಿಲ್ಲಿ ಈಗ ಹೋಗ್ತಾ ಇದ್ರಲ್ಲ ನಾ 21 ಹೋಗ್ತಾ ಇದ್ವಿ. ಇಲ್ಲ ರಾಹುಲ್ ಗಾಂಧಿ ಇಲ್ಲ. ನಮ್ಮ ಜನರಲ್ ಸೆಕ್ರೆಟರಿ ಭೇಟಿ ಆಯ್ತೀವಿ. ನಮ್ಮ ಇಲಾಖೆ ಕಾಮಗಾರಿಗಳಿದೆ. ಸೊ ಬೇರೆ ಬೇರೆ ಕಾಮಗಾರಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಇದೆ. ಸೊ ಅದನ್ನು ಬೇದಿ ದಾಸಯ್ಯನನ್ನ ಬೇಕಾದ್ರೆ ಸಿಎಂ ಮಾಡಿದ್ರೆ ನಾನು ಒಪ್ಕೊಳ್ತೀನಿ. ಆದ್ರೆ ಹುಬ್ಬಳ್ಳಿಯಲ್ಲಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇದಿ ದಾಸಯ್ಯನನ್ನ ಸಿಎಂ ಮಾಡಿದ್ರು ಕೂಡ ನಾವು ಒಪ್ಕೊಳ್ತೀವಿ, ಯಾವ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ, ನವೆಂಬರ್ ಕ್ರಾಂತಿ ಎಲ್ಲವೂ ಕೂಡ ಮುಗಿಯಿತು ಅಂತ ಜಮೀರ್ ಅಹಮದ್ ಅವರು ಹುಬ್ಬಳ್ಳಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದಾಗಿದೆ. ಸಿಎಂ ಕುರ್ಚಿ ವಿಚಾರ ಇದೀಗ ದೆಹಲಿ ಕಟ ತಟ್ಟಿದ್ರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೂಡಿಕೆಯನ್ನ ಮಾಡಿದ್ರೆ
ಅಂದ್ರೆ ಆ ಸಿಎಂ ಕುರ್ಚಿ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಾದ್ರೂ ನಮಗೇನಾದ್ರೂ ಒಂದು ಕರೆಯನ್ನ ನೀಡಬಹುದಾ ಅಥವಾ ಹೈಕಮಾಂಡ್ ಏನಾದ್ರೂ ಒಂದು ಸೂಚನೆಯನ್ನ ನೀಡಬಹುದಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ರೆ, ಇತ್ತ ಹುಬ್ಬಳ್ಳಿಯಲ್ಲಿ ಜಾವೇದ್ ಅಹ್ಮದ್ ಅವರು ಒಂಥರ ಉದಾಸೀನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರ ಎಂಬ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಬೇದಿ ದಾಸಯ್ಯನನ್ನ ಸಿಎಂ ಮಾಡಿದ್ರೆ ಒಪ್ಕೊಳ್ತೇವೆ, ಆದ್ರೆ ಆ ಬೇದಿ ದಾಸಯ್ಯನನ್ನ ಒಪ್ಕೊಂಡ್ರು ಕೂಡ ಯಾವ ಕ್ರಾಂತಿಯೂ ನಡೆಯಲ್ಲ, ಯಾವ ಭ್ರಾಂತಿಯೂ ಇಲ್ಲ ಅನ್ನುವಂತಹ ಮಾತನ್ನ ಜಬೀರ್ ಅಹ್ಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಎಲ್ಲವೂ ಕೂಡ ಮುಗಿದಿದೆ, ಇದ್ಯಾವುದು ಕೂಡ ಸುಮ್ಮನೆ ಊಹಾಪೋಹಗಳನ್ನ ಹಬ್ಬಿಸಬೇಡಿ ಅನ್ನುವಂತಹ ಮಾತನ್ನ ಹುಬ್ಬಳ್ಳಿಯಲ್ಲಿ ಸಚಿವರಾದಂತಹ ವಸತಿ ಸಚಿವರು ಏನಿದ್ದಾರೆ ಜಮೀರ್ ಅಹ್ಮದ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದಾಗಿದೆ. ದೆಹಲಿಯಲ್ಲಿ ಕುರ್ಚಿ ಆಟ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಬ್ಬಯಿಂದ, ಜಬ್ಬಾರೋಯಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ನಾವು ಒಪ್ಕೊಳ್ತೀವಿ. ನವೆಂಬರ್ ಕ್ರಾಂತಿನಿಲ್ಲ, ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಬ್ಬಯಿಂದ, ಜಬ್ಬಾರೋಯಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೀದಿ ಮಾತಿಯನ್ನ ಹುಬ್ಬಳ್ಳಿಯಲ್ಲಿ ಜಬೀರ್ ಅಹ್ಮದ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ನಮ್ಮ ಪಕ್ಷ ಯಾವ ನಿರ್ಧಾರವನ್ನ ಕೈಗೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ನನ್ನ ಹೈಕಮಾಂಡ್ ಏನಾದ್ರು ಸಿಎಂ ಮಾಡ್ತಾರಾ, ಮಾಡ್ಲಿ. ಆದ್ರೆ ಬೇದಿ ದಾಸಯ್ಯನನ್ನ ಸಿಎಂ ಮಾಡಿದ್ರೆ ಒಪ್ಕೊಳ್ತೇವೆ ಹೊರತು ಈ ರೀತಿಯಾದಂತಹ ಕ್ರಾಂತಿ ಭ್ರಾಂತಿ ಅನ್ನುವಂಥದ್ದು ಏನೂ ಇಲ್ಲ. ನವೆಂಬರ್ ಕ್ರಾಂತಿ ಎಲ್ಲವೂ ಕೂಡ ಮುಗಿದಿದೆ. ಇನ್ನು ಯುಗಾದಿ ಹಬ್ಬ ಇನ್ನು ಮುಂಬರುವ ದಿನಗಳಲ್ಲಿ ಯುಗಾದಿ ಹಬ್ಬವೂ ಕೂಡ ಇದೆ. ಈಗಾಗಲೇ ಸಂಕ್ರಾಂತಿ ಕ್ರಾಂತಿ ಅಂತ ಮಾತನ್ನ ಹೇಳ್ತಾ ಇದ್ರು, ಆದ್ರೆ ಈಗ ಸಂಕ್ರಾಂತಿ ಕೂಡ ಮುಗೀತು. ಈಗ ಯುಗಾದಿಗೆ ಸ್ಕೆಚ್ ಅನ್ನು ಹಾಕಿರುವಂತದ್ದು. ಯುಗಾದಿಗೆ ಏನಾದ್ರೂ ಅಂದ್ರೆ ಕರ್ನಾಟಕದ ಪ್ರಕಾರ ಹೊಸ ವರ್ಷ ಅನ್ನುವಂತಹ ಯುಗಾದಿ ಹಬ್ಬವನ್ನೇ ನಾವು ಸಂಭ್ರಮ ಮಾಡ್ತೀವಿ. ಅವಾಗ ಏನಾದ್ರೂ ಸಿಎಂ ಕುರ್ಚಿ ವಿಚಾರ ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆದ್ರೆ ಸದ್ಯಕ್ಕಂತೂ 2028ರವರೆಗೂ ಕೂಡ ಯಾವುದೇ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹ ಮಾತನ್ನ ಹುಬ್ಬಳ್ಳಿಯಲ್ಲಿ ಸ್ವತಃ ವಸತಿ ಸಚಿವರು ಏನಿದ್ದಾರೆ ಜಮೀರ್ ಅಹ್ಮದ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರ ಹಸ್ತಾಂತರ ವಿಚಾರ ಹೋಗುತ್ತೋ ರಾಜ್ಯಕ್ಕೆ ಒಳ್ಳೆಯದು. ಚಿತ್ರದುರ್ಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಯನ್ನ ಕಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ದೆಹಲಿಗೆ ಒಬ್ಬರ ಮೇಲೆ ಒಬ್ಬರು ಹೋರಾಟವನ್ನ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಜನ ಕೊಟ್ಟಂತಹ ಅಧಿಕಾರವನ್ನ ಸ್ವಾರ್ಥಕ್ಕಾಗಿ ಬಳಕೆ ಆಗ್ತಾ ಇದೆ ಈ ಒಂದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಒಂದಷ್ಟು ಕೆಲಸಗಳು. ಚಿತ್ರದುರ್ಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಎಷ್ಟು ಬೇಗ ಸರ್ಕಾರ ಹೋಗುತ್ತೋ ಅಷ್ಟು ಬೇಗ ಒಳ್ಳೆಯದು. ಚಿತ್ರದುರ್ಗದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕಿಡಿಯನ್ನ ಕಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಸರ್ತಿಯಂತೆ ಓಡಾಡೋದು ನೋಡಿದ್ರೆ, ಆದರೆ ದಿಲ್ಲಿಯಲ್ಲಿ ಹೈಕಮಾಂಡೇ ಇಲ್ಲ. ಹೈಕಮಾಂಡ್ ಅಸ್ತಿತ್ವದಲ್ಲಿದೆಯಲ್ಲೋ ಗೊತ್ತಿಲ್ಲ. ಇದೊಂದು ಪ್ರಕರಣ 6 ತಿಂಗಳಿಂದ ನಡೀತಾ ಇದೆ. ಒಂದು ಮಾತನ್ನು ಹೇಳಾಗ್ತಾ ಇರಲಿಲ್ಲ. ಕರಿತೀವಿ ಮಾಡ್ತೀವಿ, ಕರಿತೀವಿ ಮಾಡ್ತೀವಿ. ಇದೇನವರ ಸ್ವಂತ ಆಸ್ತಿನ? ಕರ್ನಾಟಕ ಜನತೆ ಒಂದು ಸ್ಥಿರವಾದ ಸರ್ಕಾರ, ಒಂದು ಪ್ರಬಲವಾಗಿ ಅಭಿವೃದ್ಧಿಪರ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲಿ ಹೋದ್ರೇನು, ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಇಮಾನ್ ಟಾರ್ಮ್ಯಾಕಲ್ಲಿ ನಿಂತು ಮಾತಾಡಿ ಅವಮಾನ ಮಾಡೋದು ಸಾಲದಂತೆ ಮತ್ತು ದಿಲ್ಲಿಗೆ ಹೋಗಿ ಅವ್ರ ಮನೆ ಬಾಗಿಲ ಕಾಯುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಿರೋದು. ನಮ್ಮ ಜನರೇ ಕೊಟ್ಟಿರುವಂಥ
ಒಂದು ಅಧಿಕಾರಕ್ಕೆ ಅಪಮಾನ ಮಾಡಿದೆ. ಇಲ್ಲಿ ಇವರು ಎಸ್, ಬೀದಿ ದಾಸನನ್ನ ಸಿಎಂ ಮಾಡಿದ್ರೆ ಒಪ್ಕೊಳ್ತೀವಿ, ಯಾವ ಕ್ರಾಂತಿಯೂ ಇಲ್ಲ. ಸದ್ಯಕ್ಕೆ 2028ರವರೆಗೂ ಕೂಡ ಸಿಎಂ ಕುರ್ಚಿ ಖಾಲಿ ಇಲ್ಲ. ಹೈಕಮಾಂಡ್ ಯಾವ ನಿರ್ಧಾರವನ್ನ ಕೈಗೆತ್ಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನುವಂತಹ ಮಾತನ್ನ ಹುಬ್ಬಳ್ಳಿಯಲ್ಲಿ ವಸತಿ ಸಚಿವರಾದಂತಹ ಜಬೀರ್ ಅಹಮದ್ ಅವರು ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಬಿಜೆಪಿ ಪ್ರಮುಖ ನಾಯಕರಾದಂತಹ ಎಷ್ಟು ಬೇಗ ಸರ್ಕಾರ ಹೋಗುತ್ತೋ ಅಷ್ಟು ಬೇಗ ರಾಜ್ಯಕ್ಕೆ ತುಂಬಾ ಒಳ್ಳೆಯದು. ಚಿತ್ರದುರ್ಗದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ದೆಹಲಿಗೆ ಒಬ್ಬರ ಮೇಲೆ ಒಬ್ಬರು ಓಡಾಡ್ತಾನೆ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಿತ್ತಾಟ ಅನ್ನೋದು ಜೋರಾಗಿ ನಡೀತಾ ಇದೆ. ಇನ್ನು ಈ ಒಂದು ಕುರ್ಚಿ ವಿಚಾರ ಏನಿದೆ, ಇದೀಗ ಒಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ದಾವೋಸ್ ಪ್ರಯಾಣವನ್ನ ದಿಢೀರಂತ ರದ್ದು ಮಾಡಿ ದೆಹಲಿಯಲ್ಲೇ ವಾಸ್ತವ್ಯವನ್ನ ಮಾಡಿದ್ದಾರೆ. ಹೈಕಮಾಂಡ್ ನಿಂದ ಯಾವ್ದಾದ್ರೂ ಕರೆ ಬರಬಹುದಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಡಿಕೆಶಿ ಹಾಗೂ ಅವರ ಒಂದು ಆಪ್ತ ಬಣರೆಲ್ಲರೂ ಕೂಡ ಕಾಯ್ತಾ ಕೂತಿದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಚಿತ್ರದುರ್ಗದಲ್ಲಿ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಇನ್ನು ದೆಹಲಿಯಲ್ಲಿ ರಾಜ್ಯ ರಾಜಕೀಯದ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಭೇಟಿಯಾಗಿದ್ದಂತಹ ಸಿಎಂ ಆಪ್ತ ಜಾರ್ಜ್ ಅವರು ಏನಿದ್ದಾರೆ, ರಾಜ್ಯ ರಾಜಕೀಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ ಸಚಿವರು ಅಧಿಕಾರ ಹಂಚಿಕೆ ಹಾಗೂ ರಾಜಕೀಯ ಬೆಳವಣಿಗೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಅಧಿಕಾರ ಹಂಚಿಕೆ ಹಾಗೂ ರಾಜಕೀಯ ಬೆಳವಣಿಗೆ ಬಗ್ಗೆ ಒಂದಷ್ಟು ಗೊಂದಲಗಳು ಇದೆ, ಇಲ್ಲ ಅಂತಲ್ಲ. ಆದ್ರೆ ಮುಂದಿನ ಕ್ರಮ ಎಲ್ಲವೂ ಕೂಡ ಹೈಕಮಾಂಡ್ ಅವರ ಕೈಲಿದೆ. ಹೈಕಮಾಂಡ್ ಯಾವ ಒಂದು ನಿರ್ಧಾರಗಳನ್ನ ಕೈಗೆತ್ತಿಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅನ್ನುವಂತಹ ಮಾತನ್ನ ಜಮೀರ್ ಅಹಮದ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಪ್ರಮುಖರು ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ. ಇನ್ನು ಸ್ವತಃ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಯಾವ ನಿರ್ಧಾರವನ್ನ ಕೈಗೆತ್ತಿಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದ್ರೆ ಅಸ್ಸಾಂ ಚುನಾವಣೆಯ ವೀಕ್ಷಕರನ್ನಾಗಿ ನನ್ನನ್ನ ನೇಮಕ ಮಾಡಿದ್ದಾರೆ, ಆ ಒಂದು ಅಧಿಕಾರವನ್ನ ನನಗೆ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಜವಾಬ್ದಾರಿಯಿಂದ ಮಾಡಬೇಕಾದಂತದ್ದು ನಮ್ಮ ಕರ್ತವ್ಯ ಅನ್ನುವಂತಹ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಕ್ಲಾರಿಟಿ ಆಗಿ ಮಾಧ್ಯಮಗಳ ಮುಂದೆ ಹೇಳಿದ್ರು. ಆದ್ರೆ ಇದೀಗ ಮತ್ತೆ ಏನು ಕಳೆದ ವಾರ ಏನು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ತಮಿಳುನಾಡಿಗೆ ತೆರಳಬೇಕಿದ್ದಂತಹ ಸಂದರ್ಭದಲ್ಲಿ ಮೈಸೂರಿಗೆ ಬಂದು ಇಳಿತಾರೆ. ಆಗ ಸಿಎಂ ಹಾಗೂ ಡಿಸಿಎಂ ಅವರು ಇಬ್ರು ಕೂಡ ಅವರನ್ನ ಆಹ್ವಾನ ಮಾಡ್ಕೊಳ್ತಾರೆ. ಆವಾಗ ಆ ಒಂದು ಸಂದರ್ಭದಲ್ಲಿ ಒಂದು ಪ್ರಸ್ತಾವನೆ ಆಗುತ್ತೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅನ್ನ ಕರೆದು ನೀವು ದೆಹಲಿಗೆ ಬನ್ನಿ, ಒಂದಷ್ಟು ವಿಚಾರವನ್ನ ದೆಹಲಿಯಲ್ಲಿ ಮಾತನಾಡುವಣ ಅನ್ನುವಂತಹ ಮಾತು ಇಡೀ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಗೊಂದಲಗಳಿಗೆ ಹಾಗೂ ಒಂದಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಆದ್ರೆ ಇದೀಗ ಎಲ್ಲರೂ ಕೂಡ ಜಬೀರ್ ಅಹಮದ್ ಅವರು ಒಂದ್ ಕಡೆ ಮಾತನಾಡ್ತಿದ್ದಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹ ಮಾತನ್ನ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಆಪ್ತ ಎಲ್ಲರೂ ಕೂಡ ಅವರನ್ನ ಸಿಎಂ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪಣ ತೊಟ್ಟಿದ್ದಾರೆ. ಆದ್ರೆ ಇದೀಗ ದೆಹಲಿಯಲ್ಲಿ ರಾಜ್ಯ ರಾಜಕೀಯದ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಂತಹ ಸಿಎಂ ಆಪ್ತ ಜಾರ್ಜ್ ಅವರು ಏನಿದ್ದಾರೆ, ಕೆ.ಜೆ. ಜಾರ್ಜ್ ನಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ರಾಹುಲ್ ಗಾಂಧಿ ಅವರು ಇನ್ನು ರಾಜ್ಯ ರಾಜಕೀಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಧಿಕಾರ ಹಂಚಿಕೆ ಇರಬಹುದು ಅಥವಾ ರಾಜಕೀಯದ ಬೆಳವಣಿಗೆ ಇರಬಹುದು, ಎಲ್ಲ ಅಪ್ಡೇಟ್ಸ್ ಅನ್ನ ತಗೊಂಡಿದ್ದಾರೆ. ಆದ್ರೆ ಮುಂದಿನ ಕ್ರಮವನ್ನು ಏನ್ ಕೈಗೊಳ್ತಾರೆ ಹೈಕಮಾಂಡ್ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ.